ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದೇನಪ್ಪ ಇದು ಕಾಯಿನೆಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಬೇಡಿ. ಇವತ್ತು ಕಾಯಿನಲ್ಲಿ ತವರೆ ಹೂವು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಲಕ್ಷ್ಮೀ ವಿಗ್ರಹ ಆಗಲಿ, ಗಣಪತಿ ವಿಗ್ರಹ ಆಗಲಿ, ಯಾವುದೇ ವಿಗ್ರಹ ಆದರೂ ಕೂಡ ಅದರಲ್ಲಿ ನೀವು ಕೂರಿಸಿ ಪೂಜೆನ ಮಾಡ್ಕೋಬೋದು. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮಗೆ ಇವಾಗ ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ಯೂಸ್ ಆಗ್ಬೋದು. ಅಥವಾ ವಿಗ್ರಹಗಳು ಇರಿದ್ರೆ ನಿಮ್ಮ ಮನೇಲಿ, ಅಂದರೆ ಲಕ್ಷ್ಮೀದಾಗಲಿ, ಗಣೇಶಂದಾಗಲಿ, ಯಾವುದೇ ಒಂದು ವಿಗ್ರಹ ಇದ್ರೂ ಕೂಡ ಈ ರೀತಿ ನೀವು ಡೆಕೋರೇಟಿವ್ ಮಾಡಿ ಇಟ್ಕೋಬೋದು ಮನೆಯಲ್ಲಿ. ನೋಡ್ತಾ ಇರಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ. ಫಸ್ಟು ಡಬಲ್ ಗಮ್ ಟೇಪ್ ತಂದು ಇಟ್ಕೊಂಡಿರಬೇಕು. ಎರಡು ಕಡೆ ಗಮ್ ಇರಬೇಕು ಅದರಲ್ಲಿ. ಅದನ್ನು ನೀಟಾಗಿ ಈ ಥರ ಒಂದು ಬಟ್ಲು ತೊಗೊಂಡಿರಬೇಕು. ಇದು ಗಾಜಿನ ಬಟ್ಲು ತೊಗೊಂಡಿದ್ದೀನಿ. ಮನೇಲಿ ಸ್ಟೀಲ್ ಆದರೂ ತೊಗೊಳ್ಳಿ, ಹಿತ್ತಾಳೆದಾದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೋಬೋದು ನೀವು. ಅಂದರೆ ಸ್ವಲ್ಪ ಚಿಕ್ಕದೇನೆ ತೊಗೊಳ್ಳಿ, ಚಿಕ್ಕದಾದರೆ ಒಳ್ಳೆಯದು. ನಾನು ಇಲ್ಲಿ ಸ್ವಲ್ಪ ದೊಡ್ಡದೇ ಆಯಿತು, ಯಾಕಂದರೆ ಕಾಯಿನ್ಗಳು ಜಾಸ್ತಿ ಬೇಕಾಗುತ್ತೆ ದೊಡ್ಡದಾದರೆ. ಅದಕ್ಕೋಸ್ಕರ ಚಿಕ್ಕದಾದರೆ ಸ್ವಲ್ಪ ಕಾಯಿನಲ್ಲಿ ಮುಗಿಸ್ಬೋದು. ಆಮೇಲೆ ₹1 ಕಾಯಿನು, ₹2 ಕಾಯಿನು, ಎಲ್ಲ ಥರದ ಕಾಯಿನು ನೀವು ಬೇಕಾದರೆ ಅಂಟಿಸ್ಕೋಬೋದು. ₹5 ಗೋಲ್ಡ್ ಕಾಯಿನ್ ಬರುತ್ತಲ್ಲ, ಅದು ಕೂಡ ಅಂಟಿಸ್ಕೋಬೋದು. ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ನಾನು. ಫಸ್ಟು ಡಬಲ್ ಗಮ್ ಟೇಪ್ನ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು ಬಟ್ಲಿಗೆ. ಒಂದು ಲೇಯರಲ್ಲಿ ಅಂಟಿಸಿದ್ದಾಯಿತು. ನಾನು ಇನ್ನೊಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ ಗಮ್ ಟೇಪ್. ಈಗ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಕಾಯಿನ್ಗಳು ಅಂಟಿಸ್ಕೊಂಡು ಹೋಗೋದಷ್ಟೇ. ಅಂದರೆ ಅದರಲ್ಲೂ ಬ್ಯಾಲೆನ್ಸ್ ಮಾಡಿ ಅಂಟಿಸ್ಕೊಬೇಕು. ಯಾಕಂದರೆ ತಾವರೆ ಹೂವು ಥರ ಕಾಣಿಸ್ಬೇಕಲ್ವ ಕಾಯಿನ್ಗಳು, ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡಿಕೊಂಡು ಅಂಟಿಸ್ಕೋಬೇಕು. ನೋಡಿ ಈ ರೀತಿ ಮೊದಲನೇ ಲೈನಲ್ಲಿ ಸಮ ಜೋಡಿಸ್ಕೊಂಡು ಹೋದರೆ, ಎರಡನೇ ಲೈನಲ್ಲಿ ಒಂದು ಮೇಲೆ ಕೆಳಗೆ ಜೋಡಿಸ್ಕೊಂಡು ಹೋಗಬೇಕಾಗತ್ತೆ. ಆ ರೀತಿ ಜೋಡಿಸ್ದಾಗಲೇ ಒಂದು ತವರೆ ಹೂವದ್ದು ಶೇಪಲ್ಲಿ ಕಾಣಿಸೋದು. ಅದಕ್ಕೋಸ್ಕರ ಈಗ ನೋಡಿ ನಾನು ಒಂದೊಂದೇ ಅಂಟಿಸ್ತಾ ಇದ್ದೀನಿ. ಎರಡನೇ ಸ್ಟೆಪ್ಪಲ್ಲಿ ಸ್ವಲ್ಪನೇ ಅಂಟಿಸ್ತಾ ಇದ್ದೀನಿ. ಅಂದರೆ ತುದಿಲಿ ಮಾತ್ರ ಅಂಟಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇರಬೇಕು. ಆ ರೀತಿ ಅಂಟಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ಹಂಗೇನೆ ನೋಡ್ತಾ ಇರಿ ನಾನು ಯಾವ ರೀತಿ ಮಾಡಿದೆ ಇದನ್ನು ಅನ್ನೋದನ್ನು. ಸುಮ್ಮನೆ ಜಸ್ಟ್ ಟ್ರಯಲ್ ಮಾಡಿದ್ದಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಈಗ ಹಬ್ಬಗಳಿಗೆ ಯಾರ್ಯಾರು ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ರೀತಿ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ನೀವು ದೊಡ್ಡದಕ್ಕಾದರೂ ಮಾಡ್ಕೊಬೋದು, ಅಂದರೆ ಕಳಸ ಇಡಕ್ಕೆ ಬೇಕಾದರೂ ನೀವು ಮಾಡ್ಕೋಬೋದು. ಅಂದರೆ ಕಾಯಿನ್ಗಳು ಜಾಸ್ತಿ ಇಟ್ಕೊಂಡಿರ್ಬೇಕು ನೀವು. ವರಮಹಾಲಕ್ಷ್ಮಿ ಕಳಸ ಇಡ್ತೀರಲ್ವ, ಅದಕ್ಕೆ ನೀವು ಒಂದು ಪಾತ್ರೆ ಇಡ್ತೀರಲ್ವ, ಹಿತ್ತಾಳೆದಾಗಲಿ, ತಾಮ್ರದ್ದಾಗಲಿ, ಕಂಚಿಂದಾಗಲಿ, ಅದಕ್ಕೆ ನೀವು ಈ ರೀತಿ ಮಾಡ್ಕೊಳ್ಬೋದು. ಡಬಲ್ ಗಮ್ ಟೇಪ್ ತಂದು, ಸ್ವಲ್ಪ ಡಬಲ್ ಖರ್ಚಾಗುತ್ತೆ ಅಷ್ಟೇ, ಏನಿಲ್ಲ. ಟೇಪು ಮತ್ತು ಕಾಯಿನು ಎರಡೂ ಇರಬೇಕು. ಜಾಸ್ತಿ ಖರ್ಚಾಗುತ್ತೆ ಇವೆರಡೂ. ಅದಕ್ಕೋಸ್ಕರ ನೀವು ಅದಕ್ಕೂ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಚಿಕ್ಕದು ಒಂದು ನಮ್ಮ ಮನೇಲಿ ಪುಟ್ಟ ಲಕ್ಷ್ಮೀ ವಿಗ್ರಹ ಇದೆ, ಅದನ್ನು ಇಡೋದಕ್ಕೆ ಅಂದ್ಬಿಟ್ಟು ಟ್ರಯಲಾಗಿ ನೋಡಿದೆ ನಾನು. ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆನೂ ಕೂಡ ಒಂದು ಲೇಯರ್ ಆಗಿ ಡಬಲ್ ಗಮ್ ಟೇಪನ್ನು ಅಂಟಿಸ್ಕೊಂಡು ಒಳಗಡೆನೂ ಒಂದು ಕಾಯಿನನ್ನು ಅಂಟಿಸ್ಕೊಂಡ್ರೆ ಆವಾಗಲೂ ಅಷ್ಟೇ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಅದರೊಳಗೆ ನೀವು ಅಕ್ಕಿನ ಹಾಕಿ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಅಕ್ಕಿ ಮೇಲೆ, ಅದರ ಮೇಲೆ ಲಕ್ಷ್ಮೀನ ಕೂರಿಸಿದ್ರೆ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಲಕ್ಷ್ಮಿ ಎದ್ದು ಬರ್ತಾಳೇನೋ ಅನ್ನೋ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಕಳೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಲಕ್ಷ್ಮೀ ದೇವಿ. ಅದಕ್ಕೋಸ್ಕರ ನಾನು ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಚೆನ್ನಾಗಿ ಬಂತು. ಈ ರೀತಿ ಫ್ರೈ ಮಾಡಿ ಈಗ ಒಳಗಡೆನೂ ಕೂಡ ಒಂದು ಲೇಯರಲ್ಲಿ ಕಾಯಿನನ್ನು ಅಂಟಿಸ್ಕೊಂಡಿದ್ದಾಯಿತು. ಇವಾಗ ನೋಡಿ ಇದು ತಾವರೆ ಹೂವು ಥರ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಈಗ ಒಳಗಡೆ ಅಕ್ಕಿ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ. ಫುಲ್ಲು ತುಂಬ ಹಾಕಿದ್ರೆ ನಾವು ಲಕ್ಷ್ಮೀ ವಿಗ್ರಹನ ಕೂರ್ಸೋಕ್ಕಾಗಲ್ಲ. ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಗಳೆಲ್ಲ ಹಾಕಿ ಹೂವು ಇಟ್ಟು ಇವಾಗ ಲಕ್ಷ್ಮೀ ದೇವಿನ ಕೂರಿಸ್ಬೇಕು. ಅಂದರೆ ಲಕ್ಷ್ಮೀ ವಿಗ್ರಹನ ಅದರ ಮೇಲೆ ಕೂರಿಸಿ. ವಿಗ್ರಹ ಬೆಳ್ಳಿದು ಇಟ್ಕೊಂಡಿರ್ತೀರಾ, ಹಿತ್ತಾಳೆದು ಇಟ್ಕೊಂಡಿರ್ತೀರಾ, ಮತ್ತು ಕಂಚಿಂದು ಇಟ್ಕೊಂಡಿರ್ತೀರಾ, ಯಾವ ಥರದ್ದು ಬೇಕಾದರೂ ಪರವಾಗಿಲ್ಲ. ನೀವು ಯಾವ್ದು ಪೂಜೆ ಮಾಡ್ತೀರಾ ಮನೆಯಲ್ಲಿ ವಿಗ್ರಹನ ಇಟ್ಟು, ಅದೇ ವಿಗ್ರಹನ ಈ ರೀತಿ ಇಟ್ಕೊಂಡು ನೀವು ಪೂಜೆ ಮಾಡ್ಕೊಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ವೀಡಿಯೋ ಮಾಡೋರು ಕೂಡ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೀವು ಪೂಜೆ ಮಾಡಿಕೊಂಡ್ರೆ ಅಥವಾ ವೀಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ.
ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಹೂವು ಇಟ್ಟು ಡೆಕೋರೇಟಿವ್ ಮಾಡ್ಕೊಂಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಹೂವು ಬೇರೆ ಖಾಲಿ ಆಗಿತ್ತು. ನಾನು ದೇವ್ರ ಮನೇಲಿ ಇಟ್ಟಾಗ ಇದೇ ರೀತಿ ನಾನು ಅಲಂಕಾರ ಮಾಡಿಡ್ತೀನಿ. ಅಂದರೆ ನಿಮ್ಗೆ ಯಾವ ರೀತಿ ಅಲಂಕಾರ ಬರುತ್ತೆ ಆ ರೀತಿ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಹೂವು ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಕಾಯಿನ ತವರೆ ಹೂವು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ, ನೀಟಾಗಿ ವಿಡಿಯೋ ಮಾಡಿಕೊಂಡು ನೋಡ್ತಾ ಇರಿ. ಈಗ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಆಮೇಲೆ ಜಾಸ್ತಿ ಬೆಳಕಿತ್ತು, ಅದಕ್ಕೋಸ್ಕರ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈಗ ನೋಡಿ ಲಾಸ್ಟಲ್ಲಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಒಂದು ಸಲ ವಿಡಿಯೋ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಾದರೂ ಟ್ರೈ ಮಾಡೋರಿದ್ದರೆ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ. ನೋಡಿ ಇಲ್ಲಿ ಕಾಯಿನ್ಗಳೆಲ್ಲ ಅಂಟಿಸಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ತವರೆ ಹೂವನೇ, ರಿಯಲ್ ತವರೆ ಹೂವು ಥರ ಕಾಣಿಸ್ತಾ ಇದೆ. ಸಕ್ಕದಾಗಿ ಬಂತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.